ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿಗೆ ಹೋಗ್ತಿದ್ಯೋ? ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಬಾರ್ದು ಅಲ್ವಾ? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಅದು ಒಳ್ಳೆ ಕೆಲ್ಸಕ್ಕೆ ಹೋಗೋರ್ಗೆ. ನೀನು ಯಾವತ್ತೂ ಒಳ್ಳೆ ಕೆಲಸ ಮಾಡಲ್ಲ ಅಂತ ನನಗೆ ಗೊತ್ತು. ಯಾವುದೋ ಕೆಟ್ಟ ಕಾರ್ಯ ಮಾಡಕ್ಕೆ ಹೋಗ್ತಿರ್ತೀಯ, ಅಂಥ ಕಾರ್ಯ ಆಗದಿದ್ರೆ ಒಳ್ಳೇದು ಬಿಡು. ನೋಡಿ, ಪದೇ ಪದೇ ನನ್ನನ್ನು ಹೀಯಾಳಿಸಿ ಕೊಂಕು ಮಾತಾಡದೇ ಇದ್ರೆ ನಿಮ್ಗೆ ಸಮಾಧಾನನೇ ಆಗಲ್ವಾ? ಹಾವಲ್ಲಿ ವಿಷ ಇದೆ ಅಂದರೆ ಅದು ಕೊಂಕು ಮಾತು ಹೇಗಾಗತ್ತೆ? ಇರೋ ವಿಷಯನ ಹೇಳೋದು ಹೀಯಾಳಿಸಾಗಲ್ಲ. ಕೆಟ್ಟ ಮನಸ್ಸಿರೋರಿಗೆ ಕೆಟ್ಟದಲ್ಲದೆ ಬೇರೆ ಏನು ಮಾತಾಡೋಕ್ಕಾಗತ್ತೆ? ಸ್ಟಾಪ್ ಇಟ್. ನಿಮ್ ಜೊತೆ ಮಾತಾಡ್ತಾ ನಿಲ್ಲೋಷ್ಟು ಟೈಮ್ ಇಲ್ಲ ನನಗೆ. ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರ್ಬಿಡಿ, ನಾನು ಹೊರಡಬೇಕು. ಹಲೋ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದೆ, ನೀನು ಅದಕ್ಕೇನು ಉತ್ತರ ಕೊಡಲಿಲ್ಲ. ತಿಥಿ ಮಾಡ್ಸೋಕೆ. ತಿಥಿನ ಏನು ಹೇಳ್ತಿದ್ಯಾ ನೀನು? ಮತ್ತೆ ನೀವು ಕೇಳೋ ಕೊಂಕು ಪ್ರಶ್ನೆಗಳಿಗೆ ಕೊಂಕಾಗೆ ಉತ್ತರ ಕೊಡ್ಬೇಕಲ್ವಾ? ನೀವು ನಂದಗಿರಿನಲ್ಲಿದ್ರಿ ಅಲ್ವಾ? ಹೌದು, ಅಲ್ಲಿದ್ದಿದ್ದು ನಾನೇ, ಇಲ್ಲಿರೋದು ನಾನು. ಆಗ ಹಾಗಿದ್ದಿದ್ದು ನಾನೇ, ಈಗ ಇಲ್ಲಿ ಹೀಗಾಗಿರೋದು ನಾನೇ. ಆದರೆ ಎಲ್ಲದಕ್ಕೂ ಕಾರಣ ರಕ್ತ ಪಿಶಾಚಿ, ಸರ್ವನಾಶಕ್ಕೆ ಪಣ ತೊಟ್ಟಿರೋ ಆ ರಕ್ತ ಪಿಶಾಚಿ. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾರ ಬಗ್ಗೆ? ನಾನು ಯಾರ ಬಗ್ಗೆ ಮಾತಾಡ್ಲಿ? ಆ ಅನಿಷ್ಟದ ಬಗ್ಗೆ. ನೀವು ಈ ಫೋಟೋದಲ್ಲಿರೋನ್ನ ನೋಡಿದ್ದೀರಾ? ಯಾಕೆ ಇಷ್ಟು ಹೆದರ್ಕೋತಾ ಇದ್ದೀರಾ? ಏನಾಯ್ತು? ಇವ್ರು ನಿಮಗೆ ಗೊತ್ತಾ? ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು ಅಂತ ಹೇಳಿ. ಬೆಂಕಿ ಬೆಂಕಿ ಈ ಬೆಂಕಿ ಬೂದಿ ಮಾಡ್ಬಿಡುತ್ತೆ. ಇವಳಿಂದನೇ ನಿಮ್ಮ ಮನೆಗೆ ಕಂಟಕ. ನಿಮ್ಮ ಮನೇನ ಸರ್ವನಾಶ ಮಾಡಕ್ ಬಂದಿರೋ ರಕ್ತ ಪಿಶಾಚಿ ಇವಳೆ. ನಮ್ಮ ಊರಿನ ನಾಶ ಮಾಡಿದವಳು, ನಮ್ಮ ಊರಿನ ಸ್ಮಶಾನ ಮಾಡಿದವಳು ಇವಳೆ. ನೋಡಿ, ನೀವು ಹೀಗೆ ಒಗಟೊಗಟಾಗಿ ಹೇಳಿದ್ರೆ ನನ್ಗೆ ಅರ್ಥ ಆಗಲ್ಲ. ದಯವಿಟ್ಟು ನೇರವಾಗಿ ಹೇಳಿ, ನಿಮಗೆ ಗೊತ್ತಿರೋ ಸತ್ಯ ಏನು? ಈ ಫೋಟೋದಲ್ಲಿರೋರು ನಿಮಗೆ ಪರಿಚಯ ಇದ್ದಾರಾ? ನಮ್ಮ ಮನೆ, ನಮ್ಮ ಊರು ಸರ್ವನಾಶ ಆಗೋಯ್ತಲ್ಲ. ನಿಮ್ಮ ಮನೇನು ಸರ್ವನಾಶ ಆಗುತ್ತೆ, ಅದಕ್ಕೆ ಕಾರಣ ಇವಳೇ ಆಗ್ತಾಳೆ. ಇವಳೇ ಆ ವಿಷ ಸರ್ಪ. ಕಾಪಾಡ್ಕೊಳ್ಳಿ, ನಿಮ್ಮ ಮನೆ ಕಾಪಾಡ್ಕೊಳ್ಳಿ. ಅಂದ್ರೆ ಶಾರ್ವರಿಯವರಿಂದ ಮಾಧವ್ ಅವ್ರ ಕುಟುಂಬಕ್ಕೆ ಅಪಾಯ ಇದೆಯಾ? ಕಂಟಕ, ದೊಡ್ಡ ಕಂಟಕ. ನಿಮ್ಮ ಮನೇನೆ ಸಮಾಧಿ ಆಗ್ಬಿಡುತ್ತೆ.
ಅದನ್ನು ತಡೆಯೋ ಶಕ್ತಿ ನಿಮ್ಗೆ ಬರಬೇಕು. ಇವಳಿಂದ ನಿಮ್ಮ ಮನೇನ ಕಾಪಾಡ್ಕೊಳ್ಳಿ. ಅವಳಿಂದ ನಿಮ್ಮ ಮನೇನ ಕಾಪಾಡ್ಕೊಳ್ಳಿ. ಕಾಪಾಡ್ಕೊಳ್ಳಿ ಕಾಪಾಡ್ಕೊಳ್ಳಿ. ಅಂದ್ರೆ ಶಾರ್ವರಿ ನಮ್ಮ ಮನೇನ ನಾಶ ಮಾಡಬೇಕು ಅನ್ಕೊಂಡಿದ್ದಾಳ. ಆದ್ರೆ ಯಾಕೆ ಇವ್ರು ಯಾಕೆ ಈ ಫೋಟೋನ ನೋಡಿದ ತಕ್ಷಣ ಈ ತರ ಮಾತಾಡಿದ್ರು? ಶಾರ್ವರಿನ ವಿಷ ಸರ್ಪ ಅಂತಿದ್ದಾರೆ. ಶಾರ್ವರಿನು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಏನಾದರೂ ಆಗ್ಲಿ, ನಮ್ಮ ಮನೆಯವ್ರಿಗೆ ಮಾಧವ್ ಅವ್ರಿಗೆ ಅಪಾಯ ಆಗೋಕೆ ನಾನು ಬಿಡಲ್ಲ. ಈ ವಿಷಯ ಏನು ಅನ್ನೋದನ್ನ ತಿಳ್ಕೊಳ್ಳೇಬೇಕು. ಏನ್ ಮಾಡ್ಲಿ? ಹೌದು, ಅಲ್ಲಿಗೆ ಹೋದ್ರೆ ಸತ್ಯ ಏನು ಅನ್ನೋದು ಗೊತ್ತಾಗ್ಬೋದು. ಅಲ್ಲಿಗೆ ಹೋಗ್ಬೇಕು. ಶಾರ್ವರಿ ಮುಚ್ಚಿಟ್ಟಿರೋ ರಹಸ್ಯ ಏನು ಅನ್ನೋದನ್ನ ತಿಳ್ಕೋಬೇಕು. ಅವಿ, ತುಳಸಿಯವ್ರ ಹೆಸರಲ್ಲಿ ಮಾಡ್ತಿರೋ ಹೊಸ ಕಂಪನಿ, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದೆಯಾ? ಹಾಂ ಬಾ, ಕೆಲಸಗಳು ಆಲ್ಮೋಸ್ಟ್ ಮುಗ್ದಿದೆ. ಇನ್ನೇನು ಕನ್ಸ್ಟ್ರಕ್ಷನ್ ಶುರು ಮಾಡಬೇಕಷ್ಟೆ. ಸರಿ, ಹಾಗಿದ್ರೆ ಒಳ್ಳೆ ದಿನ ನೋಡಿ ಭೂಮಿ ಪೂಜೆ ಮಾಡಿಸ್ಬೋಣ. ಪೂರ್ಣಿ, ಅಮ್ಮ ಇಲ್ಲಿ ಕಾಣಿಸ್ತಿಲ್ಲ? ಅಮ್ಮ ಬೆಳಗ್ಗೆನೆ ದೇವಸ್ಥಾನಕ್ಕೆ ಅಂತ ಹೊರಟ್ರು. ನಾನು ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಆದರೆ ಅವರು ಅಷ್ಟು ಬೇಗ ಹೊರಟ್ಬಿಟ್ರು. ಅಮ್ಮಂಗೆ ದೇವ್ರ ಮೇಲೆ ತುಂಬಾನೇ ನಂಬಿಕೆ. ಆ ನಂಬಿಕೆನೇ ಅವ್ರಿಗೆ ಶಕ್ತಿ. ಆದರೂ ಇಂಥ ಟೈಮಲ್ಲಿ ಒಬ್ಬರೇ ಹೋಗೋದು ಸರಿಯಲ್ಲ. ನೀನಾದರೂ ಅವ್ರ ಜೊತೆ ಹೋಗ್ಬೇಕಿತ್ತಲ್ವ ಪುಣ್ಯ? ನನಗೆ ಅಮ್ಮ ದೇವಸ್ಥಾನಕ್ಕೆ ಹೋಗೋ ವಿಷಯನೇ ಗೊತ್ತಿಲ್ಲ. ಮಾವ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅದಕ್ಕೆ ಒಂದ್ಸಲ ಮನ್ಸಲ್ಲಿ ಅನ್ಕೊಂಡ್ರೆ ಮುಗೀತು, ಅದನ್ನು ಮಾಡೋವರೆಗೂ ಬಿಡಲ್ಲ. ಅವರು ಡ್ರೈವಿಂಗ್ ಕಲ್ತಿದ್ದು, ಡ್ಯಾನ್ಸ್ ಕಲ್ತಿದ್ದು, ಇಂಗ್ಲೀಷ್ ಕಲ್ತಿದ್ದು ಎಲ್ಲ ನೋಡಿದೀವಲ್ಲ. ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನ್ಸು ಮಾಡಿದ್ರೆ ಅವ್ರನ್ನ ಯಾರಾದರೂ ಹಿಡಿದು ನಿಲ್ಸಕ್ಕಾಗತ್ತಾ? ಮನ್ಸಲ್ಲಿ ಏನೋ ಬೇಡ್ಕೊಂಡಿರ್ತಾರೆ, ಏನೋ ಹರಕೆ ಕಟ್ಕೊಂಡಿರ್ತಾರೆ. ಅದಾಗವರೆಗೂ ಅವ್ರಿಗೆ ಸಮಾಧಾನ ಇಲ್ಲ. ನಿಜ ಚಿಕ್ಕಪ್ಪ, ಅಮ್ಮ ಏನೇನಾದರೂ ಅಂದ್ಕೊಂಡ್ರೆ ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಅದ್ರ ಹಿಂದೆನೇ ಇರ್ತಾರೆ. ಅದೇ ಮತ್ತೆ, ಅವ್ರು ಒಂದ್ಸರಿ ಗುರಿ ಇಟ್ರೆ ಮುಗೀತು. ಅದೆಂತ ಚಕ್ರವ್ಯೂಹನೇ ಆಗಿರ್ಲಿ, ಬೇಡ್ಸಿ ಗೆಲ್ತಾರೆ, ಗುರಿನ ತಲುಪ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.